ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡೋದು? ಮರಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಪದೇ ಪದೇ ಅದೇ ನೆನಪಾಗ್ತಿದೆ. ನಾನು ಯಾವ ಪಾಪ ಮಾಡಿದ್ದೀನಿ ಲಲಿತಾ? ಅವಳು ಈ ಥರ ಶಿಕ್ಷೆ ಕೊಡ್ತಾ ಇದ್ದಾಳಲ್ಲ. ಅವಳು ನಿಮ್ಮ ತಂಗಿರಿ. ಅವಳು ನಿಮ್ಮ ಥರನೇ ಉದ್ದೇಶಪೂರ್ವಕವಾಗಿ ಯಾರ ಮನಸ್ಸು ನೋಯಿಸಲ್ಲ. ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವಳಿಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ ರೀ. ತಂಗಿ ಹೀಗೆ ಮಾಡಿದ್ಲಲ್ಲ ಅಂತ ಬೇಜಾರಿಲ್ಲ ನಿಮಗೆ. ಅವಳು ನೇರವಾಗಿ ನನ್ನನ್ನೇ ಬಂದು ಕೇಳ್ಬೋದಾಗಿತ್ತಲ್ಲ, ಯಾಕೆ ಹೀಗೆ ಮಾಡಿದ್ಲು ಅಂತ ತಾನೇ ನಿಮಗೆ ಬೇಜಾರು. ನಿಮ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ಆದರೂ ಕೇಳ್ತೀನಿ, ಅವಳೇ ಇದನ್ನು ಮಾಡಿದಾಳೆ ಅಂತ ನಿಮ್ಗೆ ಅನಿಸುತ್ತಾ? ನೋಡಿ, ನಾನು ಬೇಕಾದ್ರೆ ಒಂದ್ಸಲ ಹೋಗಿ ಅವಳ ಹತ್ರ ನೇರವಾಗಿ ಮಾತಾಡ್ಕೊಂಬರ್ಲಾ? ಬೇಡ. ಅಲ್ಲ ರೀ, ನೀವೇ ಮನ್ಸು ಬದಲಾಯಿಸ್ಕೊಂಡು ಅವಳವರೆಗೂ ಹೋಗಿ ಬಂದಿದ್ದೀರಾ. ಈಗ ನೋಡಿದ್ರೆ ಬೇಡ ಅಂತೀರಾ. ಯಾಕೆ ಇಷ್ಟು ಸಲ ಮನ್ಸು ಬದಲಾಯಿಸ್ತಾ ಇದ್ದೀರಾ? ಈ ವಿಷಯ ಅವಳಿಗೆ ಗೊತ್ತಿದೆಯೋ ಇಲ್ವೋ, ನಾವೇ ಒಂದ್ಸಲ ನೇರವಾಗಿ ಹೋಗಿ ಮಾತಾಡಿ ಇದನ್ನ ಬಗೆಹರಿಸ್ಕೋಬೋದಲ್ವಾ? ಅವಳ ಸ್ಥಿತಿ ಏನು ಅಂತಲೂ ಗೊತ್ತಿಲ್ವಲ್ರಿ. ನಾನೊಂದ್ಸಲ ಹೋಗಿ ಬರಲಾ? ಬೇಡ ಅಂತ ಹೇಳಿದ್ನಲ್ಲ. ಅವಳು ನನಗೆ ನೋಟಿಸ್ ಕೊಟ್ಮೇಲೆ ಎಲ್ಲ ಇಲ್ಲಿಗೆ ಮುಗೀತು. ಅವಳು ಮನೆ ಹತ್ರ ಹೋಗೋದು ಬೇಡ, ಮಾತಾಡೋದು ಬೇಡ. ಅತ್ತೆ ಮಾವ ಅಂತ ತಲೆ ಮೇಲೆ ಕುಡಿಸ್ಕೊಂಡು ಮೆರೆಸ್ತಾ ಇದೆಯಲ್ಲ. ನೋಡು ಏನ್ ಮಾಡಿದಾರೆ ನಿಮ್ಮ ಅತ್ತೆ ಮಾವ ಅಂತ. ದೇವ್ರು ಅಂತಿದ್ದೆ, ಆ ದೇವರೇ ನನ್ನ ಪಾಲಿಗೆ ರಾಕ್ಷಸರಾಗಿದ್ದಾರೆ. ಏನಿದೆಲ್ಲ ತೆಗೆದು ನೋಡು, ಏನಂತ ಗೊತ್ತಾಗತ್ತೆ. ನಾನು ಹುಟ್ಟಾಗಿಂದ ಇಲ್ಲಿ ತನಕ ನನಗೆ ಅಂತ ಏನೇನು ಖರ್ಚು ಮಾಡಿದಾರೋ ಎಲ್ಲ ಲೆಕ್ಕ ಹಾಕಿಟ್ಟಿದ್ದಾರೆ. ತಿಂದಿದ್ದು, ಉಂಡಿದ್ದು, ಕಾಫಿ ಕುಡಿದಿದ್ದು, ಬಟ್ಟೆ ಬರೆ, ಚಪ್ಪಲಿ ಗಿಪ್ಲಿ ಕೊಟ್ಟಿದ್ದು, ಕಡೆಗೆ ಹಾಲು ಕುಡಿಸಿದ್ರಲ್ಲ ಆ ಬಾಟಲ್ದು ಲೆಕ್ಕ ಹಾಕಿಟ್ಟಿದ್ದಾರೆ. ಸದ್ಯ ನನ್ನ ಪುಣ್ಯ ಚಪ್ಪಲಿ ಬಿಟ್ಟಿದ್ದೀನಿ ಅಂತ ಚಪ್ಪಲಿ ಸ್ಟ್ಯಾಂಡ್ ಲೆಕ್ಕ ಹಾಕಿಲ್ಲ. ಹರಿ, ಚಪ್ಲಿನೂ ಅವರೇ ಕೊಡ್ಸಿದಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ಅವ್ರು ನನ್ನ ಮೇಲೆ ಕೇಸ್ ಹಾಕಿರೋದಕ್ಕೆ ನಿನ್ ಖುಷಿ ಇದೆಯಾ? ವರ್ಷ ನಿನ್ನಿಂದ ಯಾವ ವಿಚಾರಕ್ಕೂ ಅವ್ರಿಗೆ ಖುಷಿ ಆಗಿಲ್ಲ. ಹೋಗ್ಲಿ ಬಿಡು, ಹಿಂಗಾದ್ರೂ ಆರಾಮಾಗಿ ಖುಷಿಯಾಗಿರ್ಲಿ. ಸಿಂಚನಾ ಪ್ಲೀಸ್, ನಾನೇನು ಅವ್ರನ್ನ ನನ್ನ ಹುಚ್ಚಿ ಅಂತ ಕೇಳ್ಕೊಂಡಿದ್ದ? ನೀನ್ ಈ ತರ ಆಡ್ತೀಯ ಅಂತ ಗೊತ್ತಿದ್ದಿದ್ರೆ ಅವ್ರು ಆ ತಪ್ಪು ಮಾಡ್ತಿರ್ಲಿಲ್ಲ. ಬೇಬಿ ಪ್ಲೀಸ್, ನೀನೇ ನನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಹೇಗೆ? ಅಲ್ಲ, ಪ್ರಪಂಚದಲ್ಲಿ ಸ್ವಂತ ಮಕ್ಕಳಿಗೆ ಖರ್ಚು ಮಾಡಿರೋ ದುಡ್ಡನ್ನ ವಾಪಸ್ ಕೊಡಿ ಅಂತ ಯಾರಾದ್ರೂ ಕೇಸ್ ಹಾಕಿರೋದು ನೋಡಿದ್ಯಾ? ಇವ್ರಂತ ಕೆಲಸ ಮಾಡಿದ್ದಾರೆ. ನೋಡಿ ಸಿಂಚನ, ನಮ್ಮ ಮಗುನ ಈ ಥರ ಬೆಳೆಸೋದು ಬೇಡ. ಯಾವುದಕ್ಕೂ ಕೊರತೆ ಇಲ್ದಿರೋ ಥರ ಬೆಳೆಸೋಣ. ಚೆನ್ನಾಗಿ ನೋಡ್ಕೊಳ್ಳೋಣ. ಹರಿ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಾ. ನಿನ್ಗೆ ಅದೊಂದೇ ಬರೋದು ಅನ್ಸತ್ತೆ. ಗಾಯನ ಹುಣ್ಣಾಗೋ ತನಕ ಬಿಟ್ಟು ಈಗ ಔಷಧಿ ಹಚ್ತೀನಿ ಅಂದ್ರೆ ಏನ್ ಪ್ರಯೋಜನ? ಮೊದಲು ನೀನ್ ಸರಿಯಾಗಿದ್ಯಾ ಅಂತ ಯೋಚನೆ ಮಾಡು, ಆಮೇಲೆ ನಮ್ಮ ಮಗು ಬಗ್ಗೆ ಮಾತಾಡುವಂತೆ. ನೀನೇ ಇವಾಗ ನಿಮ್ಮ ಅಪ್ಪ ಅಮ್ಮನ ಈ ತರ ನೋಡ್ಕೊತಿರ್ಬೇಕಾದ್ರೆ ನಾಳೆ ನಮ್ಗೆ ಹುಟ್ಟೋ ಮಗು ನಮ್ಮನ್ ಚೆನ್ನಾಗಿ ನೋಡ್ಕೊಳತ್ತಂತ ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಮಾತೇ ಇಲ್ವಾ ನೂಲ್ನಂತೆ ಸೀರೆ ಅಂತ. ಹೋಗಿ ಇವಳ ಹತ್ರ ನನ್ನ ಕಷ್ಟ ಹೇಳ್ಕೊತೀನಲ್ಲ, ನನ್ನ ಕರ್ಮ. ಏನೋ ಸಮಾಧಾನ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಬೆಂಕಿಗೆ ತುಪ್ಪ ಹಾಕ್ತಾಳೆ. ನಂದು ಒಂದು ಜನ್ಮ. ನೋಡು, ಏನ್ರಿ ಇದು? ನಾವು ಹುಟ್ಟಿದಾಗಿಂದ ನಮ್ಮ ಮೇಲೆ ಖರ್ಚು ಮಾಡಿದಾರಲ್ಲ, ಅದ್ರ ಲೆಕ್ಕ ವಾಪಸ್ ಬರಬೇಕು ಅಂತ ಬರೆದಿಟ್ಟಿದ್ದಾರೆ ನಿಮ್ಮ ಮಾವ. ಇಷ್ಟು ಲೆಕ್ಕ ಬರೆದಿಟ್ಟಿದ್ದಾರೆ ಅಂದ್ರೆ ಎಷ್ಟು ಕಿಲಾಡಿ ಇರಬೇಕು ಅಂತ. ಕಿಲಾಡಿನೇ ಮಣ್ಣು ಮುಗಿಸಿದ್ರಲ್ಲ ನೀವು. ಏನ? ಏನಿಲ್ಲ, ನೀವು ಮುಂದೆ ಹೇಳಿ ಅಂದೆ. ಏನು ಹೇಳೋದು? ದೊಡ್ಡವರಾದ್ಮೇಲೆ ನಮ್ಮ ಹತ್ರ ವಾಪಸ್ ಇಸ್ಕೋಬೇಕು ಅಂತಾನೆ ಇದೆಲ್ಲ ಬರೆದಿಟ್ಟಿದ್ದಾರೆ ಅನ್ಸುತ್ತೆ. ಇದು ಒಳ್ಳೆ ಸ್ಕೀಮು. ಒಂಥರ ತಿಂಗಳು ಇಷ್ಟು ದುಡ್ಡು ಅಂತ ಕಟ್ಟಿ ಆಮೇಲೆ ಮೆಚ್ಯೂರ್ಡ್ ಆದ್ಮೇಲೆ ವಾಪಸ್ ಕೊಡ್ತಾರಲ್ಲ ಹಾಗೆ. ಎಲ್ಲ ನಮ್ಮ ಹತ್ರ ಕಕ್ಕಿಸ್ಬೇಕು ಅಂತಾನೆ ಬರ್ತಿದ್ದಾರೆ. ನಿಮ್ಮೊಬ್ರ ಮೇಲೇನೆ ಕೇಸ್ ಹಾಕಿದಾರಾ? ಇಲ್ಲ ತಾನೆ, ಹರೀಶನ್ ಮೇಲೂ ಹಾಕಿದಾರಲ್ವಾ? ಹಾಕಿದ್ದಾರೆ. ಆದರೆ ಅವನ ಕರ್ಮ 3 ಲಕ್ಷ ಅವ್ನು ಜಾಸ್ತಿ ಕೊಡಬೇಕು. ಬೆಲೆ ಏರಿಕೆನೂ ಹಾಕಿದ್ದಾರೆ. ಪರವಾಗಿಲ್ಲ ಮಾವ, ಎಲ್ಲನೂ ಕರೆಕ್ಟಾಗಿ ಲೆಕ್ಕ ಬರೆದಿಟ್ಟಿದ್ದಾರೆ. ಪಾಪ
ಇಷ್ಟೆಲ್ಲ ಬರೆಯೋದಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಯಿತೋ ಏನೋ. ನನಗೇನಾದರೂ ಹೇಳಿದರೆ ನಾನು ಹೋಗಿ ಸಹಾಯ ಮಾಡ್ತಿದ್ದೆ. ನನಗೆ ಮಾತ್ರ ಗೊತ್ತಿರೋ ಖರ್ಚುಗಳು, ಆಮೇಲೆ ಮಾವ ಏನಾದರೂ ಮರ್ತು ಬಿಟ್ಟಿದ್ರೆ ಅದನ್ನು ಎಲ್ಲ ಸೇರಿಸಿ ಹೇಳ್ಬಿಟ್ಟು ಬರ್ತಿದ್ದೆ. ಏಯ್ ತೆಗೆದು ಬಿಟ್ಟ ಅಂದರೆ ಹಲ್ಲೆಲ್ಲ ಉದ್ರೋಗ್ಬಿಡೋಕೆ ನೋಡು. ಇಷ್ಟೊಂದು ಜೆರಾಕ್ಸ್ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತೇನೆ ನಿನಗೆ? ನಾನು ಓದುವಾಗ ಲೈಟ್ ಹಾಕೋತಿದ್ದೆ ಅಂತ ಅದ್ರ ಬಿಲ್ನು ಹಾಕಿದ್ದಾರೆ. ನಾವು ತಿಂತಾ ಇದ್ದಿದ್ದು 3-4 ರೂಪಾಯಿ ರೇಷನ್ ಅಕ್ಕಿ, ಅವ್ನು 100 ರೂಪಾಯಿ ಅಕ್ಕಿ ತಿಂತಾ ಇದ್ವಿ ಅನ್ನೋ ಲೆಕ್ಕ ಬರ್ತಿದ್ದಾರೆ. ಆ ರೇಷನ್ ಅಂಗಡಿಯಲ್ಲೇ ಕ್ಯೂ ನಿಂತ್ಕೊಂಡು ಒದ್ದಾಡ್ಕೊಂಡು ಅಕ್ಕಿ ತರ್ತಾ ಇದ್ದಿದ್ದು ನಾವು. ಅದಕ್ಕಾದ್ರೂ ಕನಿಕರ ಬೇಡವೇನೆ? ಅಯ್ಯ, ಇದೊಳ್ಳೆ ಕಥೆ ಆಯ್ತಲ್ರಿ ನಿಮ್ಮದು. ನೀವು ಕ್ಯೂನಲ್ಲಿ ನಿಂತ್ಕೊಂಡು ರೇಷನ್ ತಂದಿದ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀರಾ, ಆದರೆ ಆ ರೇಷನ್ ತರೋದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ಮಾವ ಅದನ್ನು ದುಡ್ಡು ತಂದು ಹಾಕಿದ್ರ ಬಗ್ಗೆ ನೀವು ಮಾತಾಡಲ್ಲ. ಅತ್ತೆ ಮನೆ ಖರ್ಚಿಗೆ ಅಂತ ದುಡ್ಡು ಕೇಳಿದಾಗ ಅದು ಇದು ಸಬೂಬ್ ಹೇಳಿ ಅರ್ಧ ದುಡ್ಡನ್ನು ಜೇಬಿಗೆ ಇಳಿಸ್ಕೊತಿದ್ರಲ್ಲ, ಅದೆಲ್ಲದ್ರ ಪ್ರತಿಫಲ ಇದೆ. ಒಟ್ಟು ಎಷ್ಟು ಕೊಡ್ಬೇಕಂತ ಈಗ? 18 ಲಕ್ಷ ಚಿಲ್ಲರೆ. ಅಷ್ಟೇನಾ? ಅದ್ಯಾವ ಲೆಕ್ಕ ರೀ ನಿಮಗೆ? ಎಲ್ಲನೂ ನೀವು ಕೊಟ್ಬಿಡ್ತೀರಾ ಬಿಡಿ. ಆಮೇಲೆ ಅಲ್ಲೂ ನಿಮ್ಮ ಲೆಕ್ಕಾಚಾರ ತೋರ್ಸಕ್ಕೆ ಹೋಗ್ಬಿಡಿ. ಚಿಲ್ಲರೆ ಏನಾದರೂ ಇದ್ರೆ ಅದನ್ನು ಸೇರಿಸ್ಬಿಟ್ಟು ಕೊಟ್ಬಿಟ್ಟು ಬನ್ನಿ. ಏಯ್, ನನ್ನ ನೋಡಿ ರೇಗಿಸ್ತಾ ಇದ್ದೇನೆ. ನೋಡ್ತಾ ಇರೋ, ನಿಮ್ಮೆಲ್ಲರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನಮಗೆ ಯಾಕ್ರಿ ಪಾಠ ಕಲಿಸ್ತೀರಾ ನೀವು? ಪಾಠ ಕಲ್ತ್ಕೋಬೇಕಾಗಿರೋದು ನೀವು. ಪಾಪ ಮಾವ ಈ ಯಾವ ಲೆಕ್ಕದಲ್ಲೂ ನನ್ನ ಮೇಲೆ ಖರ್ಚು ಮಾಡಿರೋದು, ಚಿರು ಮೇಲೆ ಖರ್ಚು ಮಾಡಿರೋದು, ಇದು ಯಾವುದನ್ನು ಬರೆದಿಲ್ಲ. ಅವರೇನಾದರೂ ಬರೆದಿದ್ರೆ 30 ಲಕ್ಷ ದಾಟಿ ಹೋಗಿರೋದು. ಈಗಲೂ ಕಾಲ ಮಿಂಚಿಲ್ಲ. ಹೋಗಿ ನಿಮ್ಮ ತಂದೆ ಕಾಲು ಹಿಡಿದು ತಪ್ಪಾಯಿತು ಅಂತ ಕೇಳಿ. ದೊಡ್ಡ ಮನಸ್ಸು ಮಾವಂದು, ಕ್ಷಮಿಸ್ತಾರೆ. ಕೇಸನ್ನು ವಾಪಸ್ ತೊಗೊಂಡ್ರು ತೊಗೋಬೋದು. ಏಯ್, ಆಗಲ್ಲ ಕಣೆ. ನಾನು ಕೋರ್ಟಲ್ಲಿ ಹೋರಾಡ್ತೀನಿ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಎಲ್ಲ ಕೇಳಲ್ಲ. ಭಾಳ ಸಂತೋಷ. ದಡ್ರಿಗೆ ಹೇಳ್ಬೋದು, ಬುದ್ಧಿವಂತರಿಗೆ ಹೇಳ್ಬೋದು, ಆದರೆ ಈ ಅತಿ ಬುದ್ಧಿವಂತರು ಇರ್ತಾರಲ್ಲ, ಅವ್ರಿಗೆ ಯಾರೂ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಲೆಕ್ಕ ನೋಡಿ 1 ರೂಪಾಯಿನೂ ಬಿಡದೆ ಮಾವು ತಗೊಂಡು ಹೋಗಿ ಕೊಟ್ಬಿಟ್ಟು ಬನ್ನಿ. ನನ್ನ ಪರಿಸ್ಥಿತಿ ನೋಡಿ ಹಾಲಲ್ಲಿ ಜೇನುತುಪ್ಪ ಹಾಕ್ಕೊಂಡು ಕುಡ್ದಷ್ಟು ಖುಷಿ ಆಗ್ತಿರ್ಬೇಕಲ್ವ ನಿಮಗೆ? ಏಯ್, ಈ ಮನೆ ಕಟ್ಸೋದಕ್ಕೆ ಲೋನ್ ತೊಗೊಂಡಿದ್ದೀನಿ ಕಣೆ. ಅದನ್ನು ಕಟ್ಟಬೇಕು ಅನ್ನೋದನ್ನು ಮರ್ತುಬಿಟ್ಯಾ? ಜೊತೆಗೆ ಇದು ಬೇರೆ. ಮಾವನಿಗೂ 6 ಮಕ್ಕಳು ಜವಾಬ್ದಾರಿ ಇರಲಿಲ್ಲ ಅಂದರೆ ಅವರು ಒಂದು 16 ಮನೆ ಕಟ್ಸಿರೋರು. ಆದರೆ ಏನು ಮಾಡೋದು? ಅತ್ತೆ ಮಾವ ಪ್ರೀತಿಯಲ್ಲಿ 5 ಮಕ್ಕಳನ್ನ ಮಾಡಿಕೊಂಡ್ರು. ಆಮೇಲೆ ಕಟ್ಸೋ ಮನೆಗಿಂತ ಆ ಮಕ್ಕಳು ಮುಖ್ಯ ಅಂತ ಎಲ್ಲ ಗಮನನೂ ಅವ್ರ ಮೇಲೆ ಹರಿಸಿ ತಮ್ಮ ಜೀವನನ ಹಾಳು ಮಾಡಿಕೊಂಡ್ರು. ನೋಡಿ ನೋಡಿ, ಲೆಕ್ಕ ಸರಿಯಾಗಿ ನೋಡಿ. ತಲೆ ತಣ್ಣಗಿರಲಿ ಅಂತ ಮಜ್ಜಿಗೆ ಮಾಡ್ಕೊಂಡು ತೊಗೊಂಬರ್ತೀನಿ. ಲಕ್ಷ್ಮೀ ನಿವಾಸ